ಭಗವಂತ ಹೇಳ್ತಾ ಇದ್ದಾನ, ಆಗಮಾಪಾಯಿನಃ ಅನಿತ್ಯ ಅಂತ ಹೇಳಿದ್ರು. ಸುಖ ದುಃಖ ನಮ್ಮ ಜೀವನದಲ್ಲಿ ಬರ್ತಾವು ಹೋಗ್ತಾ ಇರ್ತಾವು, ಅವೇನು ಶಾಶ್ವತವಾಗಿರುವಂಥವುಗಳಲ್ಲ. ನಾವು ಸ್ವಲ್ಪ ಏನಾದ್ರು ದುಃಖ ಬಂತು ಅಂತಂದ್ರ ಬಗ್ಗೆ ಬಹಳ ಚಿಂತೆ ಮಾಡ್ತೇವೆ. ಅಯ್ಯೋ ಎಂಥ ದೇವರು ದುಃಖ ಕೊಟ್ಟಾನಲ್ಲಪ್ಪ, ಎಷ್ಟು ಕಷ್ಟ ಕೊಟ್ಟಿದ್ದಾನಲ್ಲ, ಅಯ್ಯೋ ಈ ದುಃಖ ಯಾವಾಗೂ ಬರಬಾರ್ದು, ಇದು ಯಾರಿಗೂ ಬರಬಾರ್ದು ಅಂತೇಳಿ ಅದ್ರ ಬಗ್ಗೆ ನಾವು ಬಹಳ ವ್ಯಥೆ ಪಡ್ತಾ ಇದ್ದೀವಿ, ಬಹಳ ಚಿಂತೆ ಮಾಡ್ತಾ ಇದ್ದೀವಿ. ಆದ್ರೆ ಭಗವಂತ ಹೇಳಿದ, ನೋಡಪ್ಪ ಅದು ನಿನಗೆ ಬಂದದು, ಅದೇ ನಿನ್ನ ಹತ್ರ ಹಂಗ ಇರಂಗಿಲ್ಲ. ಒಂದು ದುಃಖ ಹೋಗ್ತದೆ, ಒಂದು ಕಷ್ಟ ಹೋಗ್ತದೆ, ಮತ್ತೆ ನಿನಗೆ ಸುಖ ಅನ್ನುವಂತಹದ್ದು ಬರ್ತದೆ. ತಾನ್ ತಿತಿಕ್ಷಸ್ವ, ಅದು ಬಂದ ಸಮಯದೊಳಗೆ ನೀ ಸಹನ ಮಾಡ್ಕೊಳ್ಬೇಕಂತ. ನಿನ್ನಲ್ಲಿ ಸಹನ ಬುದ್ಧಿ ಎನ್ನುವಂತಹದ್ದು ತಡ್ಕೋಬೇಕಂತ. ಒಬ್ಬ ಶಿಲ್ಪಿ ಒಂದು ಮೂರ್ತಿಯನ್ನ ಮಾಡಬೇಕಾದ್ರೆ ಒಂದು ಶಿಲೆ ತಗೊಂಡು ಅದನ್ನ ಕೆತ್ತುತ್ತಾನೆ. ಕೆತ್ತಿ ಅದನ್ನ ಒಳ್ಳೆ ಸುಂದರವಾದ ಮೂರ್ತಿಯನ್ನ ಮಾಡ್ತಾನೆ. ಆ ಶಿಲಾ ಆಕಲ್ ತಡ್ಕೊಳ್ತದಿಲ್ರಿ, ಅವನು ಹೊಡೆಯುವ ಪೆಟ್ಟನ್ನ ತಡ್ಕೊಳ್ತದ. ತಡ್ಕೊಂಡ್ರಲ್ಲ ಮೂರ್ತಿ ಹಾಕದು. ಇವ್ ಹಿಂಗ್ ಬೆಳೆಯಕತ್ತಾನಪ್ಪ, ನಾಯಿ ತಡ್ಕೊಂಡು ಸೀಳ್ತಂದ್ರೆ ಇದು ಮೂರ್ತಿ ಆಗ್ಲಂತ ಬಿಸಾಕ್ಬಿಡ್ತಾನ ಅದನ್ನ. ಹೌದಿಲ್ರಿ? ಅದು ಮೂರ್ತಿಯಾಗಿ ಪೂಜೆಗೊಳ್ಬೇಕಾಗಿತ್ತು ಅಂತಂದ್ರೆ ಅದು ಆ ಶಿಲ್ಪಿಯ ಪೆಟ್ಟನ್ನ ಹೆಂಗ ತಡ್ಕೊಳ್ತದ, ಹಂಗ ನಾವು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಸುಖ ದುಃಖಗಳನ್ನ ನಾವಲ್ಲಿ ತಡ್ಕೊಳ್ಬೇಕು, ಸಹನ ಮಾಡಿಕೊಳ್ಬೇಕು ಅಂತ ನಮಗೆ ಭಗವಂತ ಬಹಳ ಸುಂದರವಾಗಿ ಹೇಳ್ತಾನೆ. ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಪರೋ ದಧಾತಿ ರೀತಿ ಕುಬುದ್ಧಿರೇಶ ಅಹಂ ಕರೋಮೀತಿ ವೃಥಾಭಿಮಾನಃ ಸ್ವಕರ್ಮ ಸೂತ್ರ ಕಥಿತೋ ಹಿ ಲೋಕಃ ಅಂತ ಒಂದು ಶ್ಲೋಕದಲ್ಲಿ ನಮಗೆ ನೀತಿಕಾರ ಹೇಳ್ತಾ ಇದ್ದ. ಅವರಿಂದ ನಮಗೆ ಸುಖ ಆಯ್ತ್ರಿ, ಅವರಿಂದ ನಮಗೆ ದುಃಖ ಆಯ್ತು ಅಂತ ನಾವಂತೂ ಲೋಕದೊಳಗೆ. ನೋಡಪ್ಪ, ನಿನಗೆ ಯಾರು ಸುಖ ಕೊಡೋರು ಇಲ್ಲ, ನಿನಗೆ ಯಾರು ದುಃಖ ಕೊಡೋರು ಇಲ್ಲ. ನೀತಿಕಾರ ಹೇಳ್ತಾನ, ಅವರಿಂದ ನಮಗೆ ಬಹಳ ಸುಖ ಆಯ್ತು ನೋಡೋ, ಬಹಳ ನಮಗೆ ಸುಖ, ನಮಗೆ ಬಹಳ ಅನುಕೂಲ ಮಾಡಿದ್ರು, ಅವ್ರಿಗೆ ಬಹಳ ನಮಗೆ ಸಹಾಯ ಮಾಡಿದ್ರು, ಅವರಿಂದ ಇದಾಯ್ತು ಅಂತ ನೀ ಹೇಳ್ತಾ ಇದೆಯಲ್ಲ. ಸುಖಸ್ಯ ದುಃಖಸ್ಯ ನಕೋಟಿ ದಾತ, ನಮಗೆ ಸುಖವನ್ನಾಗ್ಲಿ ದುಃಖವನ್ನಾಗ್ಲಿ ಇನ್ನೊಬ್ಬರು ಕೊಟ್ರು ಅನ್ನುವಂಥದ್ದು ಇದು ಸರಿಯಲ್ಲಂತ. ಬರೋ ದದಾತಿ ರೀತಿ ಕುಬುದ್ಧಿರೇಶ, ಇನ್ನೊಬ್ಬರು ಕೊಡ್ತಾರನ್ನುವಂಥದ್ದು ನಿನ್ನ ಕೆಟ್ಟ ಬುದ್ಧಿನೇ ಹೊರತು ಅದು ಯಥಾರ್ಥವಲ್ಲ. ಅಹಂ ಕರೋಮೀತಿ ವೃಥಾಭಿಮಾನ, ಇದನ್ನು ನಾನೇ ಮಾಡ್ಕೊಂಡ್ರೆ ಈ ಸುಖಕ್ಕೆ ನಾನೇ ಕಾರಣ ಅಥವಾ ಈ ದುಃಖಕ್ಕೆ ನಾನೇ ಕಾರಣ ಅನ್ನುವಂಥದ್ದು ನಿನ್ನ ವ್ಯರ್ಥವಾಗಿರ್ತಕ್ಕಂಥ ಅಭಿಮಾನ. ಯಾಕಂತಂದ್ರೆ ಸ್ವಕರ್ಮ ಸೂತ್ರ ಗ್ರಹಿತೋ ಹಿ ಲೋಕಃ ಅಂತ ಹೇಳಿದ್ರು. ನಾವು ಪೂರ್ವ ಜನ್ಮದಲ್ಲಿ ಮಾಡಿಕೊಂಡು ಬಂದಿರತಕ್ಕಂಥ ಏನು ಪುಣ್ಯ ಪಾಪಗಳನ್ನುವಂಥದ್ದು ಏನದವಲ್ಲ, ಅವ ನಮಗೆ ಈ ಜನ್ಮದಲ್ಲಿ ಸುಖ ದುಃಖ ಕೊಡಾಕತ್ತಾವು ಅಂತ. ಈಗ ನಾವು ಬಹಳ ಶ್ರೀಮಂತರಾಗಿದ್ದೀವಿ, ದೇವ್ ನಾವು ಬಹಳ ಸಂಪತ್ತು ಕೊಟ್ಟಾನ, ಒಳ್ಳೆ ಮಡದಿ, ಒಳ್ಳೆ ಮಕ್ಕಳು, ಒಳ್ಳೆ ಅಧಿಕಾರ ಇವೆಲ್ಲ ನಮ್ಗೆ ಸಿಕ್ಕಾವು ಅಂತಂದ್ರೆ ನಾವೇನೋ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡೀವಿ ಅಂತ ತಿಳ್ಕೊಳ್ಬೇಕು. ಮತ್ ನಮಗ್ ಬಹಳ ಬಡತನ ಅದ, ಬಹಳ ಕಷ್ಟಗಳದಾವು, ಬಹಳ ದುಃಖಗಳದಾವು, ಇವೆಲ್ಲ ನಾವು ಹಿಂದೆ ಮಾಡಿದಂತ ಪಾಪ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಸ್ವಕರ್ಮ ಸೂತ್ರ ಗ್ರಹಿತೋ ಹಿ ಲೋಕಃ ಅಂತ ಹೇಳಿದ್ರು. ನಾವು ಮಾಡಿದ ಕರ್ಮ ಅನ್ನುವಂತ ಒಂದು ಹಗ್ಗದಿಂದ ನಾವು ಬಂಧಿಸಲ್ಪಟ್ಟಿದ್ದೀವಿ ಅಂತ. ಆ ಕರ್ಮಗಳೇ ನಮಗಿಲ್ಲಿ ಸುಖ ದುಃಖಗಳನ್ನು ಕೊಡ್ತಾ ಇದ್ದಾವೆ ಅಂತ ನಾವು ತಿಳ್ಕೊಂಡು ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗಬಾರ್ದು. ಇದು ನಾ ಮಾಡಿದ ತಪ್ಪಾಯ್ತು, ಎಲ್ಲ ಕಷ್ಟ ಬಂದದಂತಂದ್ರ, ಇಷ್ಟೆಲ್ಲ ನಾವು ದುಃಖ ಯಾಕೆ ಬಂದದಂದ್ರ ಹಿಂದಿನ ಜನ್ಮದಲ್ಲಿ ಏನೋ ಪಾಪ ಮಾಡ್ಕೊಂಡು ಬಂದಿದ್ದೀನಿ, ಅದು ಭೋಗ ಕೊಡಾಕತ್ತವೆ. ಇಷ್ಟು ತಿಳ್ಕೊಂಡು ಚಿಂತೆ ಮಾಡಕ್ ಹೋಗಬೇಡ. ಅಯ್ಯೋ ಇದು ಬಂತಲ್ಲ ಅಂತ ನೀ ಚಿಂತೆ ಮಾಡಾಕತ್ತೀರಿ ಅಂತಂದ್ರೆ ಅದರಿಂದ ನಿನಗ ವ್ಯಥೆನೆ ಆಗ್ತದೆ. ಅದಕ್ಕೆ ಅನಗಾಲವೂ ಚಿಂತೆ ಈ ಜೀವಕ್ಕೆ ಶ್ರೀರಂಗ ನೋಡ್ ಮನ ಬೆಳೆಯುವ ತನಕ ಅಂತ ಹೇಳಿದ್ರು. ಪರಮಾತ್ಮನಲ್ಲಿ ನಮ್ಮ ಮನಸ್ಸು ಬೆಳೆಯುವ ತನಕ
ಬಹುಕಾಲವೂ ಚಿಂತೆ ಈ ಜೀವಕ್ಕೆ, ನಮಗೆ ಚಿಂತೆ ತಪ್ಪುವಂಗಿಲ್ಲ ಅಂತ. ಸದಾ ಕಾಲದಲ್ಲಿ ನಮಗೆ ಚಿಂತೆ ಎನ್ನುವಂತಹದ್ದು ಇರ್ತದೆ. ಅದಕ್ಕೆ ನೀ ಚಿಂತೆ ಮಾಡಬೇಡ, ಭಗವಂತನ ಚಿಂತನ ಮಾಡು ಅಂತೇಳಿ ಇಲ್ಲಿ ನಮಗೆ ನೀರುಶೀಲವರು ಈ ಪದ್ಯದಲ್ಲಿ ಹೇಳಿಕ್ಕೆ ಹೊರಟಿದ್ದಾರೆ. ಪದ್ಯಗಳಲ್ಲಿ ಬಹಳ ವಿಸ್ತಾರವಾಗಿ ಅದನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ರೋಗಾದಿ ಬಾಧೆಗಳು ಬಂದು ತಾವಾಗಿ ನೀನಾಗಿ ಎಳಸದಿರಲು ಉಣಿಸುವಂತೆ, ರಾಗವಿಲ್ಲದೊಡೆ ಹೋಗದು ನಿನಗಹ ಸುಖ ಪೂರ್ವವಿಂದಿದು ನಿಜಬಹುದರಿಂದ ಅಂತ ಹೇಳಿದರು. ಈಗ ಯಾರೇ ಆಗಲಿ, ಏ ದೇವರೇ ನನಗೆ ರೋಗವನ್ನು ಕೊಡು, ಯಾರ ಬೇಡ್ಕೊಂಡ್ರೆ ದೇವರಲ್ಲಿ ಹೋಗಿ ದೇವ ಪರಮಾತ್ಮನಿಗೆ ಬಹಳ ಜ್ವರ ಬರಲಿ, ನೆಗಡಿ ಬರಲಿ, ಕೆಮ್ಮು ಬರಲಿ, ಶುಗರ್ ಬರಲಿ, ದೇವರಲ್ಲಿ ಕೇಳ್ಕೊಂಡಿಲ್ಲ ಯಾರು ಕೇಳ್ಕೊಂಡಿಲ್ಲ. ರೋಗಾದಿ ಬಾಧೆಗಳು ಬಂದು ನೀನಾಗಿ ಎಳಸಿದಳು, ನೀ ಅಪೇಕ್ಷೆ ಮಾಡದೇ ಇದ್ರೂ ಕೂಡ ನಿನಗೆ ರೋಗಗಳು ಬರ್ತಾವಿಲ್ಲೋ, ನೀವು ರೋಗಗಳು ಬರ್ತಾವಿಲ್ಲೋ. ಹಾಗೆ ಹೇಳ್ತಾರೆ, ರಾಗವಿಲ್ಲದೊಡೆ ಪೂಗದು. ರಾಗವಿಲ್ಲದೊಡೆ ಪೂಗದು, ರಾಗ ಅಂತಂದ್ರೇನು, ನಮಗ ಸುಖ ಅನ್ನುವಂಥದ್ದನ್ನ ಇಚ್ಛಾ ಮಾಡದೇ ಇದ್ರೂ ಕೂಡ, ನನಗೆ ಬಹಳ ಸುಖ ಬರಲಿ ಅಂತ ನೀ ಇಚ್ಛಾ ಮಾಡದೇ ಇದ್ರೂ ಕೂಡ ಅದು ನಿನಗೆ ಬರುವುದಿತ್ತು ಅಂತಂದ್ರೆ ಅದು ನಿನಗ ಕೊಟ್ಟೆ ಹೊಟ್ಟೈತೆ ಹೊರತು ಅದು ನಿನಗೆ ಕೊಡ್ಲಾರ್ದ ಹೋಗೋದಿಲ್ಲ ಅಂತ ಹೇಳಿ ಇಲ್ಲಿ ಮೊದಲನೇ ಯಾವ ನುಡಿಯೊಳಗೆ ಬಹಳ ಸುಂದರವಾಗಿ ನಮಗೆ ನಿಜೋಷವರು ಉಪದೇಶ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಸಂಸಾರದೊಳಗೆ ಬರ್ತಕ್ಕಂಥ ಏನ್ ಸುಖ ದುಃಖಗಳೇನದಾವು ಅಂತಂದ್ರೆ ಅವು ನಮಗ ಬರ್ತಾವು, ನಮಗೆ ಹೋಗ್ತಾವ. ಅದರ ಬಗ್ಗೆ ನಾವು ಚಿಂತೆ ಮಾಡಕ್ ಹೋಗಬಾರದು ಅಂತ. ಒಬ್ಬವ ಭಿಕ್ಷುಕ, ಬಹಳ ಬಡತನ ಇತ್ತು ಅವನಿಗೆ. ಅವನು ಭಿಕ್ಷಾ ಬೇಡ್ತಿದ್ದ. ಒಂದೊಂದು ಊರಾಗ ಭಿಕ್ಷಾ ಸಿಗ್ತಿತ್ತು, ಒಂದೊಂದು ದಿವಸ ಸಿಗ್ತಿದ್ದಿಲ್ಲ. ಭಿಕ್ಷಾ ಸಿಗದೇ ಇದ್ದಾಗ ಉಪವಾಸ ಇರ್ತಿದ್ದ. ಒಂದು ದಿವಸ ಕೈಲಾಸದಿಂದ ಪಾರ್ವತಿ ಪರಮೇಶ್ವರ ಹೊರಟಿದ್ರು ಆಕಾಶ ಮಾರ್ಗದಲ್ಲಿ. ಅವಾಗ ಪಾರ್ವತಿ ದೇವಿ ಹೇಳಿದ್ರು, ನೋಡ ಭಿಕ್ಷುಕನಿಗೆ ಎಷ್ಟೊಂದು ಕಷ್ಟ ಇದೆ, ಒಂದೊಂದು ದಿವಸ ಉಪವಾಸ ಇರ್ತಾನ, ಅದಕ್ಕೆ ಅವನ ಮ್ಯಾಲ ಸ್ವಲ್ಪ ನೀವು ಕರುಣಾ ಮಾಡಬಾರ್ದ. ಒಂದಿಷ್ಟು ಏನಾದರೂ ಅವನಿಗೆ ಸಂಪರ್ಕ ಕೊಟ್ರೆ ಸುಖವಾಗಿ ಅವನು ಜೀವನ ಮಾಡ್ತಾನ. ಅವನಿಗೆ ಇರಾಕ ಮನಿ ಇಲ್ಲ, ಹೊರಾಕ್ ಸರಿಯಾಗಿ ಬಟ್ಟೆ ಇಲ್ಲ, ಅವ ಅನಾಥದ, ಅವನಿಗೆ ಯಾರು ದಿಕ್ಕಿಲ್ಲ. ಪರಮಾತ್ಮ ಅವನ ಮೇಲೆ ಕೃಪಾ ಮಾಡಬಾರ್ದ ಅಂತಂದಾಗ, ಇಲ್ಲ ನಾ ಎಲ್ಲ ಕೊಡ್ತಿದ್ದೆ ಕರೆ, ಅವ ಏನ್ ಮಾಡಿದ್ವಲ್ಲ, ಅವನು ಏನಾರ ಪುಣ್ಯ ಮಾಡಿದ್ರ, ಪುಣ್ಯ ಮಾಡ್ಯಾರಪ್ಪ ಅವ್ನಿಗೆ ಏನಾದ್ರು ಕೊಡ್ಬೇಕು ಅಂತ. ಯಾಕಂದ್ರೆ ಪರಮಾತ್ಮ ನಮಗೆ ಏನ ಕೊಡ್ಬೇಕಂದ್ರೆ ನಾವು ಮಾಡಿದ ಪುಣ್ಯ ಪಾಪ ನೋಡ್ಕೊಂಡ ಕೊಡ್ತಾನ್ರ ಅವ ಹಂಗ ಕೊಡಾಕ್ ಬರಂಗ ಪರಮಾತ್ಮನಿಗೂ ಕೂಡ. ನಾವೇನ್ ಪುಣ್ಯ ಮಾಡಿರ್ತೀವಿ, ನಾವು ಮಾಡುವಂತ ಭಕ್ತಿ, ನಾವು ಮಾಡುವಂತ ದಾನ ಧರ್ಮಗಳು, ಇಷ್ಟು ಪುಣ್ಯ ಮಾಡ್ಯಾನಪ್ಪ, ಇವನಿಗೆ ಸಂಪತ್ತು ಕೊಡ್ಬೇಕು, ಏನು ಕೇಳಿದ್ದನ್ನು ಕೊಡಬೇಕು ಅಂತೇಳಿ ಭಗವಂತನಿಗೆ ಕರುಣಾ ಬಂದು ಅದನ್ನು ಕೊಡ್ತಾನ. ಅವಾಗ ಏನ್ ಕೊಡ್ಲಿ, ಏನ್ ಮಾಡಿಲ್ವಲ್ಲ ಅಂತ ಅಂದಾಗ, ಅಲ್ಲ ಪರಮಾತ್ಮ ನೀ ಸರ್ವಜ್ಞ ಸರ್ವಶಕ್ತ, ನೀ ಏನ್ ಬೇಕಾದ್ರೂ ಮಾಡಬಹುದು, ನೀ ಕೊಟ್ಟು ನೋಡಲ್ಲ ಅಂತ ಅಂದಾಗ, ಆಯ್ತು ಮತ್ತೆ ಇಷ್ಟೊಂದು ಹಠ ಮಾಡ್ತೀನಿ ಕೊಡ್ತೀನಿ ಅಂತ ಹೇಳಿ ಅವ ದಾರಿಯನ್ನು ಬರ್ತಿದ್ದಲ್ಲ, ಅವು ಬಂಗಾರದ ಇಟ್ಟಿಗೆ ಎಳೆ ಎಳೆ ಅಂತ ಹೇಳಿದಂತೆ ನೀವು ಚೆಂಡಿ ಅಲ್ಲೊಂದು ಚೆಂದಿದ್ದು ಭಾರತೀಯ ಬಹಳ ಸಂತೋಷ ಆಯ್ತು. ಓಹೋ ಪರಮಾತ್ಮ ಅಂತೂ ದಯಾ ತೋರಿದ, ಒಬ್ಬನೇ ದಾರಿ ನಡ್ಕೊಂತ ಬರಕತ್ತಿದ್ದ. ಇನ್ನು ಅದನ್ನ ಬಂಗಾರದ ಇಟ್ಟಂಗಿ ನೋಡ್ಬಿಟ್ರೆ ನೋಡ್ಬಿಟ್ಟು ಶ್ರೀಮಂತ ಆಗಿಬಿಡ್ತಾನ ಅಂತೇಳಿ ಪಾರ್ವತಿ ಖುಷಿಯಾಗಿತ್ತು. ಇವು ಏನ್ ಮಾಡಿ ವಿಚಾರ ಮಾಡಿಲ್ಲ, ನಮ್ಮ ಕಣ್ಣು ಐತಿ, ನಾವು ಹೋಗ್ಬೇಕಾದಷ್ಟು ಎದುರು ಮಾಡ್ತಿರ್ತೀವಿ, ಕೂಡು ಹೆಂಗ್ ಬೇಕಾರ ವಿಚಾರ ಮಾಡಾಕತ್ತ. ಕೂಡು ಕಣ್ಣು ಹೆಂಗಿಲ್ಲಲ್ಲ, ಅವ್ರು ಹೆಂಗ್ ಬೇಕಿರ್ಬೇಕು, ನಾನು ಸ್ವಲ್ಪ ಕಣ್ಣು ಮುಚ್ಕೊಂಡು ಕೂಡ್ರಂಗ ಕಣ್ಣು ಮುಚ್ಕೊಂಡು ಬಾಗ
ಅದ್ರ ಖಾನ ತಿಳ್ಕೊಂತ ಹಾಲು ಯಾವ್ದು ಯಾವಾಗ ಇಟ್ಟಂಗಿದ್ದು ತಿಳ್ಕೊಂಡು ಮುಂದೆ ಹೋಗಿ ದಾಟಿ ಹೋದ ಅವು ಇಟ್ಟಂಗಿಂದ ಹೋಗ್ಬಿಟ್ಟು ಪರಮಾತ್ಮ ನೋಡು ಈ ಗುಣಂತಂದೆ ಕೊಟ್ಟೆ ಆದ್ರೆ ಅವನಿಗೆ ತಪ್ಪಲಿಲ್ಲ ಕಣ್ಣು ಮುಚ್ಕೊಂಡು ಹಾಲ ಕಣ್ಣು ಕರ್ಕೊಂಡು ಹೋಗಿದ್ರ ಸಿಕ್ತಿತ್ತು ಅಂತೇನು ಹಂಗ ನಮಗೆ ಏನು ಬರುವುದಾವೋ ಅವನ್ನ ಯಾರಿಗೂ ತಪ್ಸಕ್ಕಾಗೋದಿಲ್ಲ. ಏತಕ್ಕೆ ಚಿಂತೆಯನ್ನು ಮಾಡುವೆಯು ಮೂಢ ವಿಶ್ವನಾಥನೆ ಪೋಷಿಪನು ಯೋಚಿಸಬೇಡ. ನಮಗ ನಾಳೆ ಹೆಂಗ ನಾಳೆ ಹೆಂಗ ಮುಂದೆ ಮಕ್ಳಿಗೆ ಹೆಂಗ ಮೊಮ್ಮಕ್ಳಿಗೆ ಹೆಂಗ ನಾವು ಅದು ಚಿಂತೆ ಮಾಡ್ತೇವೆ. ನಾವು ಬರೀ ಇದ ಚಿಂತೆ. ಅದಕ್ಕಂತಾರ ಅವರು ಸತ್ಪುರುಷ ಶ್ರೀಗಳವರು ಏತಕ್ಕೆ ಚಿಂತೆಯನ್ನು ಮಾಡುವೆಯು ಮೂಢ, ಹೇ ಮೂಢ ಮನುಷ್ಯನೇ ಈ ಸಂಸಾರದೊಳಗೆ ಯಾಕೆ ಚಿಂತೆ ಮಾಡ್ತಾ ಇದ್ದಿ? ವಿಶ್ವನಾಥನೇ ಪೋಷಿಪನು. ನಮ್ಮ ಸೃಷ್ಟಿ ಮಾಡಿದವ ಯಾರು? ಪರಮಾತ್ಮ. ಅವನು ನಮ್ಮನ್ನು ಸೃಷ್ಟಿ ಮಾಡ್ಯಾನಂತಂದ್ರೆ ರಕ್ಷಣಾ ಮಾಡುವುದು ಅವನ ಕರ್ತವ್ಯ ಅದ. ನೋಡಿ, ಎಲ್ಲ ಅರಣ್ಯದಲ್ಲಿ ಎಷ್ಟೋ ಪ್ರಾಣಿಗಳದಾವು, ಎಷ್ಟೋ ಪಕ್ಷಿಗಳದಾವು, ಮತ್ತು ಅವ್ರಿಗೆಲ್ಲ ಆಹಾರ ಕೊಟ್ಟವ್ರು ಯಾರೇ? ಅವ್ರಿಗೆಲ್ಲ ಆಹಾರ ಕೊಟ್ಟವ್ರು ಯಾರು? ಪರಮಾತ್ಮ. ಹೋಗಲ್ರಿ. ಪ್ರತಿಯೊಂದು ಪಕ್ಷಿಗಳಿಗೆ, ಪ್ರತಿಯೊಂದು ಪ್ರಾಣಿಗಳಿಗೆ, ಎಲ್ಲಾ ಜೀವಿಗಳಿಗೆ ಯಾಕ ಭಗವಂತನೇ ಸೃಷ್ಟಿ ಮಾಡ್ಯಾನ ಅಂತಂದ್ರೆ ಪರಮಾತ್ಮನೇ ಅವುಗಳಿಗೆ ಆಹಾರವನ್ನು ಕೊಟ್ಟ. ಈ ಯಾವುದೇ ಪಕ್ಷಿಗಳು ನಾಳೆ ಬೇಕಂತ ತಲೆಗಿಡ್ತಾವಂದ್ರೆ ಇಲ್ಲ, ನಾಳೆ ಚಿಂತೆ ಮಾಡ್ತಾವಂದ್ರೆ ಅವು. ಆದ್ರೆ ನಾವು ಇನ್ನೂ ಬಹಳ ಚಿಂತೆ. ದೊಡ್ಡ ಶ್ರೀಮಂತ ಇದ್ದ, ದೊಡ್ಡ ಸಾಕಷ್ಟು ಕೋಟ್ಯಾಧಿಪತಿ ಇದ್ದ.